ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿರುಚಿ. ಇವತ್ತು ಸಿಂಪಲಾಗಿ 10 ನಿಮಿಷದಲ್ಲಿ ಮಾಡುವಂಥ ಒಂದು ರೆಸಿಪಿ ತೋರಿಸಿದ್ದೀನಿ. ಗೋಧಿ ಹಿಟ್ಟಿನ ದೋಸೆ. ಅದಕ್ಕೆ ಬೇಕಾಗಿರೋದು ಗೋಧಿ ಹಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು ಚೆನ್ನಾಗಿ ದೋಸೆ ಹದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಗಂಟು ಇಲ್ಲದೇ ಇರೋ ರೀತಿ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಇದನ್ನು ನೆನೆಲಿಕ್ಕೆ ಬಿಟ್ಬಿಡಿ, ಗಂಟಿಲ್ದರ ಕಲಸಿ, ಓಕೆನಾ? ನೋಡಿ, ಯಾವುದೇ ರೀತಿ ಗಂಟಿಲ್ಲ. ಇದನ್ನೊಂದು 5 ನಿಮಿಷ ನೆನೆಲಿಕ್ಕೆ ಬಿಟ್ಬಿಡಿ. ಈಗ ಚಟ್ನಿಗೆ ಶೇಂಗಾ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಿದ್ದೀನಿ ನಾನು. ಮಿಕ್ಸಿ ಆಗಿದೆ. ಈಗ ಒಂದು ಸ್ವಲ್ಪ ಒಗ್ಗರಣೆ ಕೊಡೋಣ. ಇದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಲೆ ಆಫ್ ಮಾಡಿಬಿಡಿ. ಇದಾದ ನಂತರ ಚಟ್ನಿನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಬಿಡಿ. ಚಟ್ನಿ ರೆಡಿ ಆಗಿದೆ. ದೋಸೆ ಮಾಡ್ಕೊಳ್ಳೋಣ. ದೋಸೆ ಹಂಚು ಬಿಸಿಯಾಗಿ ಆಗಿದ ತಕ್ಷಣವೇ ಸ್ವಲ್ಪ ನೀರು ಹೊಡೆದು ಚಿಮ್ಮಿಸ್ಬಿಟ್ಟು ಈ ಥರ ಬಟ್ಟೆಲಿ ಒರೆಸ್ಕೊಳ್ಳಿ. 1-2 ಹನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬಟ್ಟೆಲಿ ಚೆನ್ನಾಗಿ ಒರೆಸ್ಕೊಂಡು ಅದಾದ ನಂತರ ದೋಸೆ ಹಾಕ್ಕೊಳ್ಳಿ. ದೋಸೆ ಒಳ್ಳೆ ಕಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ದೋಸೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಹಾಗೆ ಯಾರೆಲ್ಲ ಹೊಸಬ್ರಿದ್ದೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್? ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ದೋಸೆ, ಪರ್ಫೆಕ್ಟಾಗಿ ಬಂದಿದೆ. ನೀವು ಕೂಡ ಒಂದ್ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ, ಓಕೆನಾ? ತುಂಬಾ ಸುಲಭವಾಗಿ 10 ನಿಮಿಷದಲ್ಲಿ ಮಾಡುವಂಥ ಒಂದು ರೆಸಿಪಿ ಇದು. ತುಂಬ ಅಂದರೆ ತುಂಬಾ ಬೇಗ ಆಗುತ್ತೆ. ಒಂದ್ಸರಿ ದಯವಿಟ್ಟು ಇದನ್ನು ಟ್ರೈ ಮಾಡಿ ನೋಡಿ. ಪರ್ಫೆಕ್ಟಾಗಿ ಬಂದಿದ್ದಾವೆ ದೋಸೆ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದ್ದಾವೆ ದೋಸೆ. ರೆಡಿ ಟು ಈಟ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.